ಇದರಿಂದ ಅವ್ರು ಅನ್ಕೊಂಡವ್ರು ನನ್ನ ಹಾಳು ಮಾಡ್ಬೋದು ಇದು ಮಾಡ್ಬೋದು ಅಂತ. ಕಲೆನ ಯಾರೂ ಹಾಳು ಮಾಡೋಕ್ಕಾಗಲ್ಲ. ನಾನು ಅಡ್ರೆಸ್ರು ಅವಳೇ ಇಟ್ಟಿರೋದು. ಕಾಯಿನ್ ಬೂತಿಗೆ ಎಷ್ಟು ಜನ ಕಾಯಿನ್ ಹಾಕಿ ಮಾತಾಡಿದಾರೆ ಗೊತ್ತಾ ಮನು ನೀ ಅಂತ ಅವಳೇ ಹೇಳಿದ್ದಾಳೆ. ಅವನೇನು ಪ್ರೋಟೀನ್ ಬಾಕ್ಸ್ ಅಂತ ಒಂದಿಷ್ಟಪ್ಪ ಬಾಕ್ಸ್ ತಂದಿದ್ದ, ಪೌಡ್ರ್ ತಂದಿದ್ದ, ಎಣ್ಣೆಗೆ ಮಿಕ್ಸ್ ಮಾಡಿ ಏನೇನು ಅವನು ಕುಡಿತಿದ್ದ, ನನಗೆ ಕುಡಿಸ್ತಿದ್ದ. ಅವಳೇನು ಕಾಯಿನ್ ಬೂತು ಅಂತ ಹೇಳಿದ್ನಲ್ಲ, ಅವಳು ಅವಶ್ಯ ಪದದಿಂದ ನನಗೆ ಏನೇನು ಬೈದ್ಲು ಒಂದು ದಿವಸ, ಅದೆಲ್ಲ ಕೂಡ ತಗ್ಸಿದ್ದಾರೆ ನಮ್ಮ ಹುಡುಗರು. ಬಟ್ ನಂದಲ್ಲ ಅಂದದ್ದು ಒಳ್ಳೇದಾಯ್ತು. ಯಾಕೆಂದರೆ ಆಡಿಯೋ ಬಿಟ್ಟವ್ರು ಯಾರು ಅನ್ನೋದು ಗೊತ್ತಾಯಿತು. ಆ ಹಿಂದೆ ಮುಂದೆ ಪುಣ್ಯಾತ್ಮರು ಹೆಂಗೆ ಒಳ್ಳೆಯವರಾಗೋಕ್ಕೆ ಬಕೆಟ್ ಹಿಡಿದವ್ರು ನೋಡಿರ್ಬೋದು ನೀವು. ಇದು ನಮ್ದು ಬಿಡಿ, ನಮ್ಗೆ ಮುಗೀತು, ಬೀದಿಗೆ ಬಂದಾಗೈತಿ. ನಾವು ಏನೋ ಒಂದು ದಡ ಸೇರಬೇಕು, ಏನೋ ಒಂದು ಮಾಡ್ತೀವಿ. ತಾಳಿ ಕಟ್ಟಿದ್ದೀನಿ, ಇವಳು ಬಾಳ್ ಕೊಡ್ತಾ ಇದ್ದೀನಿ, ಇದು ಮಾಡಿದ್ದೀನಿ ಅಂತಲ್ಲ, ಕೆಲವೆಲ್ಲ ಟ್ರಿಗರ್ ಮಾಡಿಸಿ ಇದಕ್ಕೆಲ್ಲ ಮೂಲ ಕಾರಣ ಅದು ಎಂಕ್ವೈರಿ ಆಗ್ತಿದೆ. ಇದ್ರ ಬಗ್ಗೆ ನೀವಿಬ್ರು ರಿಲೇಷನ್ಶಿಪ್ಪಲ್ಲಿ ಇದ್ದಿದ್ದು ಸತ್ಯ? ಅದು ಕಾನೂನು ಹೇಳುತ್ತೆ ಸರ್, ಅದ್ರ ಬಗ್ಗೆ ಕಾನೂನು ಹೇಳುತ್ತೆ. ಇವರು ಇದಕ್ಕೆಲ್ಲ ಮಧ್ಯೆ ಆಟಾಡಿರೋರು ಯಾರು ಅತಿ ಶೀಘ್ರದಲ್ಲಿ ಆಚೆಗೆ ಬರ್ತಾರೆ. ಇವತ್ತು ಏನು ಈಗ ಸಂತ್ರಸ್ತ ಹೇಳಿದ್ರಲ್ವ, ಅವರೇ ನನ್ನ ಹತ್ರ ಮಾತಾಡಿರೋದು ಆಡಿಯೋ ಇದೆ. ನಾನೇ ರೆಕಾರ್ಡ್ ಮಾಡೋ ಬುದ್ಧಿ ಇಲ್ಲ, ನನಗೆ ರೆಕಾರ್ಡ್ ಮಾಡಿ ಎತ್ತಾಗಿಲ್ಲ, ಅಡಿಬಿಚ್ಚೋ ಕೆಲಸ ನನ್ನ ಹತ್ರ ಇಲ್ಲ. ರೆಕಾರ್ಡು ನನ್ನಲ್ಲಿ ಜೊತೆಲಿದ್ದವರು ಪಾಪ ಈ ನನ್ನ ಕಷ್ಟ ನೋಡೋಕ್ಕಾಗದೆ ಒಂದು ರೆಕಾರ್ಡ್ ಕೊಟ್ಟಿದ್ದಾರೆ. ಅದು ಒಬ್ಬಳು ಕಾಯಿನ್ ಬೂತ್ ಅಂತ ಒಬ್ಳಿದ್ದಾಳೆ, ನಾನು ಅಡ್ರೆಸ್ರು ಅವಳೇ ಇಟ್ಟಿರೋದು. ಕಾಯಿನ್ ಬೂತಿಗೆ ಎಷ್ಟು ಜನ ಕಾಯಿನ್ ಹಾಕಿ ಮಾತಾಡಿದಾರೆ ಗೊತ್ತಾ ಮನು ನೀ ಅಂತ ಅವಳೇ ಹೇಳಿದ್ದಾಳೆ. ಅವಳು ಇವತ್ತು ಕಾಲ ಮೇಲೆ ಕಾಲಕ್ಕೆ ಮೀಸೆ ತಿರುಗ್ತಿದ್ದಾಳಲ್ವ, ಬೆಚ್ಚಗೆ ಮಲ್ಕೊಂಡು ನಮ್ಮನೆ ಹಾಳು ಮಾಡಿಬಿಟ್ಟು ಅತಿ ಶೀಘ್ರದಲ್ಲಿ ಆಚೆ ಬರ್ತಾಳೆ. ಕ್ಲೀನಾಗಿ ಒಂದು 5-6 ಟವಲ್ ರೆಡಿ ಮಾಡ್ಕೊಳಕ್ಕೆ ಹೇಳಿ, ಬಟ್ಟೆ ಎಲ್ಲ ಒರೆಸ್ಕೊಳಕ್ಕೆ, ಮುಖ ಒರೆಸ್ಕೊಳಕ್ಕೆ ಅಷ್ಟು ಬೆವ್ರಿಗೆ ನಮ್ದು ಬಿಡಿ, ನಮ್ಗೆ ಮುಗೀತು, ಬೀದಿಗೆ ಬಂದಾಗೈತಿ. ನಾವು ಏನೋ ಒಂದು ದಡ ಸೇರಬೇಕು, ಏನೋ ಒಂದು ಮಾಡ್ತೀವಿ. ಬೆಚ್ಚಗೆ ಮನೇಲಿ ಕೂತ್ಕೊಂಡು ನಾವು ಪತಿರಥ ಥರ ಮಾತಾಡ್ತಿದ್ರಲ್ಲ, ಅವಳು ಅತಿ ಶೀಘ್ರದಲ್ಲಿ ಬರ್ತಾಳೆ. ಅದು ಯಾರು ಬಿಟ್ಟರು ಏನು ಕತೆ ನನಗೂ ಗೊತ್ತಿಲ್ಲ. ಪಾಪ ನನ್ನನ್ನು ಕಾಪಾಡೋಕ್ಕೆ ಅಂತ ಒಂದು 2-3 ಜನ ತಗೊಬಂದಿದ್ದಾರೆ. ನಾನಂತೂ ಆಡಿಯೋ ರೆಕಾರ್ಡಿಗೆ ಹುಟ್ಟಿಲ್ಲಪ್ಪ, ನಮ್ಮ ಅಪ್ಪಂಗೆ ಹುಟ್ಟಿರೋದು. ನೀವು ಬೇಕಾದ್ರೆ ಬಿಡ್ಕೊಳ್ಳಿ, ನಾನಂತೂ ನಾನು ಅದ್ರ ಸವಾಸ ಹೋಗಲ್ಲ ಅಂತ ಹೇಳಿದ್ದೀನಿ. ತುಂಬ ಅದು ನಿಮ್ಮ ಹತ್ರ ರೆಕಾರ್ಡಿಂಗ್ ಇದೆ ಹಂಗೆ? ನಾನು ರೆಕಾರ್ಡ್ ಯಾವುದೂ ಮಾಡಿಲ್ಲ. ನನ್ನ ಹತ್ರ ರೆಕಾರ್ಡ್ ಯಾವ್ದಾರ ಹುಡುಕಿ ನಾನು ರೆಕಾರ್ಡ್ ಮಾಡಿಲ್ಲ. ರೆಕಾರ್ಡ್ ಮಾಡೋಕ್ಕೆ ನಾನು ಕೆಲಸಗಳು ಮಾಡ್ತೀನಲ್ಲ. ನಾಗರಬಾವಿಲಿ ಅವರೇ ನನಗೆ ಮನೆ ಮಾಡಿಕೊಟ್ರು ಅನ್ನೋದೆಲ್ಲ ಹೇಳಿದೆ. ಅದು ನೀವು ನಮ್ಮ ಸ್ನೇಹಿತರಲ್ವ ಸರ್? ನೀವು ಸ್ನೇಹಿತರು ಅಂದರೆ ನಿಮ್ದು ಯಾವ ಏರಿಯಾ ಸರ್? ಯಾವ ಏರಿಯಾ ನಿಮ್ದು? ನಾಗರಬಾವಿ. ನಿಮ್ಮ ನಾಗರಬಾವಿ. ನಂದು ಯಾವುದೋ ಟಿ ದಾಸರಳ್ಳಿ ಅಂದ್ಕೊಳ್ಳಿ. ನಾನೇನಾದ್ರು ನಿಮಗೆ ಪರಿಚಯನ ನಾನು ನಿಮಗೆ ಹೇಳ್ತೀನಿ, ನಿಮ್ಮ ಸೈಡ್ ಯಾವ್ದಾರ ಮನೆ ನೋಡುವಂತ. ಈಗ ಮನೆ ಮಾಡಿಕೊಟ್ರೆ ನನ್ನ ಹೆಸರಲ್ಲಿ ಇರಬೇಕು, ಅದು ನಾನು ಅಗ್ರಿಮೆಂಟಲ್ಲಿ ನನ್ನ ಹೆಸರಲ್ಲಿ ಇರಬೇಕು, ಇಲ್ಲ ನಾನು ಬಾಡಿಗೆ ಕಟ್ಟಾಗಿರ್ಬೇಕು ಸರ್. ನನ್ನ ಹೆಂಡತಿ ಮಕ್ಳು ನಾನು ಸಾಕ್ಬೇಕು ಸರ್. ನನಗೆ ಊರಲ್ಲಿ ಜವಾಬ್ದಾರಿಕೆ ಇದೆ. ನನಗೆ ಹಿಂದೆ ಮುಂದೆ ಯಾರೂ ಇಲ್ಲ ಅಂದ್ರೆ ನಾನು ಮೂರನ್ನು ಬಿಟ್ಟು ನಿಂತ್ಕೊಂತ ಇದೆ. ನನಗೆ ಹೆದರಿಕೆ ಇದೆ, ಭಯ ಇದೆ, ಫ್ಯಾಮಿಲಿ ಭಯ ಇದೆ. ಏನು ಅನ್ಕೋತಾರೋ ಅವ್ರು ಏನು ಅನ್ಕೋತಾರೋ ಒಂದು ಭಯ ಇದೆ. ಇದಾಗಿಲ್ಲ ಅಂತ ಇಲ್ಲಿ ಕೇಳೋರಿಲ್ಲ ಅಂತ ಏನು ಮಾಡಿದ್ರು ನಡೆಯಲ್ಲ. ತಂದೆ ತಾಯಿ ಇಲ್ದರು ಸಾಧನೆ ಮಾಡಿರೋರು ಇದ್ದಾರೆ, ತಂದೆ ತಾಯಿ ಇಲ್ದಿದ್ರು 3 ಬಿಟ್ಟು ಕೆಲಸ ಮಾಡಿರೋರು ಇದ್ದಾರೆ. ಹಂಗಂತ ಎಲ್ಲರೂ ನಾವು ಒಂದೇ ಮಾಡೋಕ್ಕಾಗಲ್ಲ. ಹಾಗಾಗಿ ಮಿಕ್ಕಿದ್ದೆ ನಾನು ಕಾನೂನು ಏನಿದೆ ಅದು ನೋಡ್ಕೊಳುತ್ತೆ. ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳೋಲ್ಲ. ನನಗೆ ಆಡಿಯೋದು ಏನಿದೆ ಅದು ಸರಿಪಡಿಸ್ಕೊಂಡು ಹೋಗ್ತಾ ಇದ್ದೀನಿ. ಅಲೋಕನನು ಶಿರಾದವನು, ಅವರ ಫ್ಯಾಮಿಲಿಗೂ ಇನ್ನೊಂದು ಸ್ವಲ್ಪ ದಿವಸದಲ್ಲಿ ನೋಟಿಸ್ ಹೋಗುತ್ತೆ. ನಾನು ಸುಮ್ಮನೆ ಇಲ್ಲ ಸರ್. ನಾನು ಈ ಸಂತ್ರಸ್ತ ಬಗ್ಗೆ ನಾನು ಏನೂ ಮಾತಾಡೋಲ್ಲ. ಅದೇನಿದೆ ನನ್ನ ಕಾನೂನು ಏನಿದೆ ಅದು ನೋಡ್ಕೊತಿದ್ದೆ. ಅದು ಟಚ್ಚು ಮಾಡಲ್ಲ. ಏಕೆಂದರೆ ನಾವು ಬೇಲ್ ಮೇಲೆ ಆಚೆಗೆ ಬಂದಿರೋದಂತ ಅವ್ರ ಸವಾಸನ ಹೋಗಲ್ಲ. ಇವರಿಬ್ರು ಏನಿದ್ದಾರೆ, ಒಬ್ಬಳು ಕಾಯಿನ್ ಬೂತು, ಒಬ್ಬ ಅಲೋಕ್ ಶಿರಾದನು, ಅವರಿಬ್ಬರದು ನಾನೇನು ಮಾಡಲ್ಲ ಸರ್. ನಾನೇನು ಮಾತಾಡಲ್ಲ. ನಾನು ಲೀಗಲ್ಲಾಗಿ ಮಾತಾಡ್ತಾ ಇದ್ದೀನಿ. ಅತಿ ಶೀಘ್ರದಲ್ಲಿ ಅವಳೇನು ಕಾಯಿನ್ ಬೂತು ಅಂತ ಹೇಳಿದ್ನಲ್ಲ, ಅವಳು ಅವಶ್ಯ ಪದದಿಂದ ನನಗೆ ಏನೇನು ಬೈದ್ಲು ಒಂದು ದಿವಸ, ಅದೆಲ್ಲ ಕೂಡ ತಗ್ಸಿದ್ದಾರೆ ನಮ್ಮ ಹುಡುಗರು. ತಗ್ಸಿ ಇನ್ನೊಂದು ವಾರದೊಳಗೆ ಕೊಡ್ತಾರೆ ಸರ್ ರೆಕಾರ್ಡ್. ಆ್ಯಂಡ್ ಅವರು ನಿಮ್ಮ ಟೀಮ್ ಅವರ ನಿಮ್ಮ ಜೊತೆ ಆ್ಯಕ್ಟ್ ಮಾಡಿದಂಥವ್ರೇನ? ಯಾರು ಅಂತ ಗೊತ್ತಾಗುತ್ತೆ ಸರ್, ಬೆಳಕಿಗೆ ಬಂದಾಗ ಗೊತ್ತಾಗುತ್ತೆ. ಇವತ್ತು ಕಾಲಕ್ಕೆ ಕೂತ್ಕೊಳ್ತಾರಲ್ವ, ಕಾಲು ಇಳಿಸಿ ಮಾತಾಡ್ತಾರೆ ಸರ್. ಅತಿ ಶೀಘ್ರದಲ್ಲಿ ಮಾತಾಡ್ತಾರೆ. ತುಂಬ ಕಾಯ್ತಾ ಇದ್ದೀನಿ ನಾನು. ಇವತ್ತು ನಾವು ಹೆಂಡತಿ ಮಕ್ಕಳು, ನಮ್ಮ ಮನೆ ಸಂಸಾರ ಇಡೀ ಎಲ್ಲರೂ ಕಣ್ಣೀರಾಗ್ತಾರಲ್ವ, ಪ್ರೊಡ್ಯೂಸರ್ ಕಣ್ಣೀರು, ಇವ್ರ ಕಣ್ಣೀರು, ಎಲ್ಲರೂ ಶಾಪ ತೊಟ್ಟಿ ಬರ್ತಾರೆ. ಬ್ಲೇಡ್ ತಗೊಂಡು ಜಾಗ ಕೆರ್ಕೊಳಕ್ಕೆ ಪರಿಸ್ಥಿತಿ ಬರ್ತಾರೆ. ಈಗ ಸಂತ್ರಸ್ತೆ ಕಂಪ್ಲೇಂಟ್ ಕೊಟ್ಟ ನಂತರದಲ್ಲಿ ನಿಮ್ದೆಲ್ಲ ಈ ಥರ ಆದಾಗ ನಿಮ್ಮ ಮನೆಯವರ ರಿಯಾಕ್ಷನ್ನು, ನಿಮ್ಮ ವೈಫ್ ಅವರ ರಿಯಾಕ್ಷನ್ ಹೆಂಗಿತ್ತು? ಏನು ಸರ್, ಇದರಲ್ಲಿ ತುಂಬ ಸ್ಟ್ರಗಲ್ ಪಟ್ಟಿದ್ದಾರೆ. ನನ್ನ ಹೆಂಡತಿ ಆಗಲಿ, ನನ್ನ ಫ್ರೆಂಡ್ಸ್ ಆಗಲಿ, ಪ್ರತಿಯೊಬ್ಬರು ಪಾಪ ತುಂಬ ಸಪೋರ್ಟ್ ಮಾಡಿದರು. ತುಂಬ ಆಚೆ ಕರ್ಕೊಬರೋಕ್ಕೆ ತುಂಬ ಸ್ಟ್ರಗಲ್ ಪಟ್ಟರು. ಆಯಿತು ಹೆಂಗೋ ಸದ್ಯನ ಪಾಪ ನಮಗೆ ಒಂದು ಒಳ್ಳೆ ಲಾಯರ್ ಸಿಕ್ಕಿದ್ರು, ಶಾರದಾ ಮೇಡಮ್ ಮತ್ತು ನವೀನ್ ಸರ್ ಸಿಕ್ಕಿದ್ರು. ಅಲ್ಲಿಂದ ಒಂದು ಆಚೆ ಬಂದೆ. ನಮ್ಮ ಡೈರೆಕ್ಟರ್ ಸರ್ ರಾಮ್ ಸರ್ ಅವರೆಲ್ಲರೂ ಒಂದು ಪಾಸಿಟಿವ್ ಆಗಿರೋದ್ರಿಂದ ನನಗೊಂದು ಖುಷಿ ಆಯಿತು. ಇನ್ನು ನಾನು ಕ್ಷಮೆ ಕೇಳಿಲ್ಲ ಟೀಮ್ ಅವ್ರನ್ನ, ಯಾಕೆಂದ್ರೆ ಶಿವಣ್ಣ ಅವ್ರದ್ದು ಒಂದು ಸ್ಟೇಟ್ಮೆಂಟಿಗೆ ಕಾಯ್ತಾ ಇದ್ದೀನಿ. ಅವ್ರು ಕೇಳಿದ ತಕ್ಷಣ ಇಡೀ ನಮ್ಮ ಟೀಮ್ನ ಒಂದು ಸತಿ ಭೇಟಿ ಮಾಡಿ ಎಲ್ಲರನ್ನೂ ಕ್ಷಮೆ ಹಚ್ಚಿ ಮತ್ತೆ ಸಿನಿಮಾ ರಿಲೀಸ್ ಮಾಡಬೇಕು ಅನ್ನೋದಿದೆ. ಎಲ್ಲಿ ಬಿದ್ದು ಅಲ್ಲೇ ಎದ್ದೇಳಬೇಕು. ಈಗ ಕೆಲವರೆಲ್ಲ ಅಂದ್ಕೊಂಡಿದ್ದಾರೆ ಹೋಗ್ಬಿಡ್ತಾನೇನೋ, ಇದು ಮಾಡಿಬಿಡ್ತಾನೋ ಅಂತ. ನಾನು ಹೋಗಂಗಿದ್ದರೆ ಜೈಲಿಂದ ರಿಲೀಸ್ ಆಗಿ ಮನೆಗೆ ಹೋಗ್ಬಿಡ್ತಿದ್ದೆ, ಏನೋ ಅಂದಿರ್ಬೋದೇನೋ ಅಂತ. ನಾನು ಅಂದಿಲ್ದಿರೋದ್ರಿಂದ ನನ್ನ ಬಾಯಲ್ಲಿ ಬಂದಿರ್ಬೋದು. ನನ್ನ ಜಾಗದಲ್ಲಿ ಯಾರಾದರೂ ದೊಡ್ಡ ಬ್ಯಾಕ್ಗ್ರೌಂಡ್ ಇದ್ದು, ದುಡ್ಡಿದ್ದು ಏನಾರು ಇದ್ದಿದ್ರೆ ಏನಾಗ್ತಿತ್ತು? ಸುಮ್ಮನೆ ನಾನು ಹೇಳ್ತಿರೋದು, ನಿಮ್ಮ ಹತ್ರ ದುಡ್ಡಿತ್ತು, ನೀವು ಬ್ಯಾಕ್ಗ್ರೌಂಡ್ ಇತ್ತು, ನೀವು ದೊಡ್ಡಾರು, ನೀವು ಆ ಥರ ಮಾತಾಡಿದ್ರೆ ನಾನೇನು ಹೇಳ್ತಿದ್ದೆ? ಏನೋ ಮಾತಾಡಿದಾರೆ ಬಿಡಪ್ಪ, ಅವರು ಉದ್ದೇಶಪೂರ್ವ ಮಾತಾಡಿಲ್ಲ ಅಂದ್ಬಿಟ್ಟು ನಿಮ್ಮ ಆಡಿಯೋ ಬರ್ತಿದ್ದಂಗೆ ನಿಮ್ಮ ಜೊತೆ ಇರ್ತಾರಲ್ಲ ಅವರೇ ಹೋಗ್ಬಿಟ್ಟು ಅವ್ರಿಗೆ ಹೊಡೆದು ಒಂದು ಕ್ಷಮೆ ಕೇಳಿ ವಿಡಿಯೋ ಹಾಕ್ಸ್ಬಿಡೋರು. ನಮ್ಮ ಅಣ್ಣ ಹಂಗೆ ಮಾತಾಡೋಕ್ಕೆ ಚಾನ್ಸೇ ಇಲ್ಲ, ಅದು ಫೇಕ್ ಆಡಿಯೋ ಅಂತ ಅವ್ರ ಬಾಯಲ್ಲೇ ಬರ್ಸಿ ಒಂದು ವೀಡಿಯೋ ಮಾಡಿಸಿ ಹಾಕಿರೋದು. ಹೊಡಿಯೋಕ್ಕೆ ದುಡ್ಡಿಲ್ಲ, ಇಲ್ಲ ಏನಾರ ಮಾಡೋಕ್ಕೂ ಇದು ನಾವು ಆ ಥರದವ್ರಲ್ಲ, ಕೆಲಸಗಳು ಮಾಡಬೇಕು. ಇಲ್ಲ ಬ್ಯಾಕ್ಗ್ರೌಂಡ್ ಇದ್ದು ದುಡ್ಡಿಲ್ಲ ಇದ್ದಿದ್ರೆ ಇದು ಆಚೆಗೆ ಬರ್ತಿರಲಿಲ್ಲ, ಸ್ಟೇ ಏನೋ ತಂದ್ಬಿಟ್ಟು ಏನೋ ಒಂದು ಮಾಡ್ತಿದ್ದು. ನನ್ನ ಹಣೆ ಬರ ಬ್ಯಾಡ್ ಲಕ್ ಹಿಂಗಾಗಿದೆ.
ಓಕೆ. ನೋಡೋಣ. ಅಂಡ್ ಅವತ್ತಿನ ಆ ಒಂದು ಆಡಿಯೋ, ಆ ಒಂದು ದಿನ ಏನಾದ್ರು ನೆನಪಿಸ್ಕೋಬಹುದಾ? ಯಾವಾಗ ಆಗಿದ್ದು, ನನ್ನ ಜೊತೆಲಿ ಯಾರ್ಯಾರಿದ್ರು? ಅವ್ರಿಬ್ರೇ ಸರ್ ಇದ್ದಿದ್ದು. ಓಕೆ. ಲೇಡೀಸ್ ಎಷ್ಟು ದಿನ ಆಗಿತ್ತು ಶೂಟಿಂಗ್ ಸ್ಟಾರ್ಟ್ ಆಗಿತ್ತು? ಶೂಟಿಂಗ್ 2 ತಿಂಗಳು ರಿಲೀಸ್ ಡೇಟ್ ಅನೌನ್ಸ್ ಆದಾಗ ಮುಂಚೆ ನಾನು ಕರ್ಸಿದ್ರು. ರಿಲೀಸ್ ಡೇಟ್ ಅನೌನ್ಸ್ ಆದಾಗಲೇ ಇದೆಲ್ಲ ಪ್ರೀ ಪ್ಲಾನ್ ಮಾಡಿರೋದು ಅವರು. ಓಕೆ. ಯಾಕಂದ್ರೆ ಬಿಕಾಸ್ ಏನಕ್ಕೆ ಕೇಳ್ತಾ ಇದ್ದೀನಿ ಅಂತಂದ್ರೆ, ಒಂದು ನಶೆ ಅಂತ ಒಂದು ಇನ್ನೊಂದು ಹೇಳ್ತೀರಾ, ಇನ್ನೊಂದು ವಿಚಾರ ಬಂದ್ಬಿಟ್ಟು ನಾನು ಡಯಟ್ ಅಲ್ಲಿ ಇದ್ದೆ, ನಾನು ಡಯಟ್ ಅಲ್ಲಿ ಯಾವತ್ತು ಕುಡ್ದವನಲ್ಲ, ಯಾವತ್ತು ಕುಡಿಯೋನು ಅಲ್ಲ. ಆ 3 ದಿವಸ 2 ದಿವಸ ನನಗೆ ಅವ್ರ ಮನೇಲೆ ಕಂಟಿನ್ಯೂ ಕುಡಿಸಿದ್ದಾರೆ. ಅವನ ಅಲೋಕನ ಏನಿದ್ದಾನೆ, ನಾನು ನಿನ್ನೆ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ. ಅದ್ರ ಬಗ್ಗೆ ಎಂಕ್ವೈರಿ, ಅವ್ರ ಮನೇಲಿ ಏನೇನು ಪೌಡರ್ ಇದೆ ಪ್ರತಿಯೊಂದು ಕೂಡ ಎಂಕ್ವೈರಿ ತನಿಖೆ ಆಗುತ್ತೆ. ಈಗ ನಾಳೆ ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ. ಅವನೇನು ಪ್ರೋಟೀನ್ ಬಾಕ್ಸ್ ಅಂತ ಒಂದಿಷ್ಟಪ್ಪ ಬಾಕ್ಸ್ ತಂದಿದ್ದ, ಪೌಡ್ರ್ ತಂದಿದ್ದ, ಆ ಎಣ್ಣೆಗೆ ಮಿಕ್ಸ್ ಮಾಡಿ ಏನೇನು ಅವನು ಕುಡಿತಿದ್ದ, ನನಗೆ ಕುಡಿಸ್ತಿದ್ದ. ಅದೆಲ್ಲ ನಾನು ಕುಡಿಯೋವರೆಗೂ ಇಷ್ಟು ಇರ್ತದಂತೆ ಅವನೇ ಹೇಳ್ತಿದ್ದ. ಕುಡಿಯೋವರೆಗೂ ಮಾತ್ರ ಇರ್ತಿದ್ದೆ, ಆಮೇಲೆ ನಾನು ಏನಾಗ್ತೇನೆ ಅಂತ ನಿನಗೆ ಗೊತ್ತಿರಲ್ಲ ಅಂತ ಈ ಥರದ್ದು ಒಂದಿಷ್ಟು ಇಂಟ್ ಕೊಟ್ಟಿದ್ದ. ನಾನು ತನಿಖೆ ಮಾಡಿಸ್ತಾ ಇದ್ದೀನಿ ಸರ್. ಅತಿ ಶೀಘ್ರದಲ್ಲೇ ಅವ್ನು ಬ್ಲಡ್ ಟೆಸ್ಟ್ ಸಮೇತ ಮಾಡಿಸ್ತೀನಿ. ಓಕೆ. ಅಂದ್ರೆ ಇವಾಗ ನೀವು ಜಿಮ್ ಗಿಮ್ ಎಲ್ಲ ಮಾಡ್ತಿದ್ದಾಗ ನಿಮಗೂ ಪ್ರೋಟೀನ್ ಗಳ ಒಂದಷ್ಟು ನಾಲೆಡ್ಜ್ ಇದ್ದೇ ಇರುತ್ತೆ. ಸೊ ಅದು ಯಾವ ತರ ಇತ್ತು ಏನು ಗೊತ್ತಿಲ್ಲ ಸರ್, ಅದು ಏನು ಅಂತ. ಸರ್ ಇದೇ ಕೆಲಸ ಅಂತ ಮಾಡೋರು 108 ಪ್ಲಾನ್ ಮಾಡ್ತಾರೆ. ನಾವು ಈ ಕೆಲಸ ಅಲ್ಲ, ನನಗೆ ಈ ಬೇರೆ ಕೆಲಸ ಹೇಳಿ ಡ್ರಿಂಕ್ಸಿಗೆ ಹಾಕ್ಬಿಟ್ಟು ಕೊಡ್ತಾ ಇದ್ರು. ಪಕ್ಕ ಮಾಡ್ತಾರೆ. ಅಂದರೆ ಸ್ಟಾರ್ಟಿಂಗ್ ಏನಿರಲ್ಲ ಸರ್, ನಾನೇನು ಮೂಗ್ ಹಿಡ್ಕೊಂಡು ಕುಡಿಸಿದ್ರು, ಹೊಡೆದ್ಬಿಟ್ಟು ಕುಡಿಸಿದ್ರು ಅಂತ ಇಲ್ಲ. ಚೆನ್ನಾಗಿ ಹಿಂಗೆ ಕ್ಯಾಜುವಲ್ ಮಾತಾಡ್ಕೊಂಡೇ ಕೂತ್ಕೊಂಡ್ರು. ಒಂದಿಷ್ಟು ಪಾಸಿಟಿವ್ ಹೇಳಿದರು, ನೆಗೆಟಿವ್ ಹೇಳಿದರು. ಖುಷಿ ಆದೆ ನನಗೇನಪ್ಪ, ನೀನು ಸಿನಿಮಾಗೆ ಸಪೋರ್ಟ್ ಮಾಡ್ತೀನಿ, ಹಿಂಗೆ ಮಾಡ್ತೀನಿ ಅಂತ ಹೇಳಿದಾಗ ನನಗೊಂದು ನಂಬಿಕೆ ಅಲ್ವಾ, ಬಿಡಪ್ಪ ನಮ್ಮವ್ರು ನಂಗೆ ಸಪೋರ್ಟ್ ಮಾಡ್ತಾರೆ ಅಂತ ಕುರಿ ಥರ ಹೋಗಿ ಹಳ್ಳಕ್ಕೆ ಬಿದ್ದೆ. ಅವರೇ ತಂದಿದ್ದು ಕಬೋರ್ಡಲ್ಲಿ ಯಾವಾಗಲೂ ಇಟ್ಟಿರ್ತಾನೆ ಅವನು ಎಣ್ಣೆ, ತಂದು ಕೊಟ್ಟಿದ್ದು. ಪ್ರತಿಯೊಂದು ಈಗ ಏನೇನು ಇನ್ಸಿಡೆಂಟ್ಸ್ ನಡೆದಿದೆ ಪ್ರತಿಯೊಂದು ಅಲೋಕಿದ್ದಾನೆ. ಫೋನಲ್ಲಿ ಏನೇನು ಮಾಡೋದು ಗೊತ್ತಿಲ್ಲ. ನಾನು ಯಾವ ವೀಡಿಯೋಗಳು ಆಡಿಯೋಗಳು ಏನೂ ಮಾಡಿಲ್ಲ. ಮೇ ಬಿ ಅವನೇ ನಾನು ಮೊಬೈಲ್ ತಗೊಂಡು ಮಾಡಿದ್ದಾನೇನೋ ಗೊತ್ತಿಲ್ಲ. ಪ್ರತಿಯೊಂದು ಕೂಡ ನಾನು ತನಿಖೆ ಮಾಡಿಸ್ತೀನಿ. ಈಗ ಅವ್ರಿಗೆ ಏನೋ ಮೋಸ ಆಗಿದೆಯೇನೋ ಗೊತ್ತಿಲ್ಲ, ಬಟ್ ನನಗೆ ಹೆವಿ ಮೋಸ ಆಗಿದೆ. ಒಬ್ಬ ಸಾಧನೆ ಮಾಡಬೇಕು ಅಂತ ಬಂದವನು ನಾನು. ಅವ್ರದ್ದು ಒಂದು ಜರ್ನಿ ನೋಡಿ, ನಂದು ಒಂದು ಜರ್ನಿ ನೋಡಿ, ಅವಾಗ ಗೊತ್ತಾಗುತ್ತಲ್ಲ ಸರ್. ಈಗ ಆಡಿಯೋ ಬಿಟ್ಟಾಗ ಅಷ್ಟನ್ನು ಮಾತ್ರ ಎಡಿಟ್ ಮಾಡಿಬಿಟ್ಟಿದ್ದಾರೆ ಅನ್ನೋದು ವಿಚಾರ. ಈಗ ಅದಕ್ಕೂ ಮುಂಚಿಂದ ಏನೇನು ನಿಮಗೆ ಏನು ಅನ್ನಿಸ್ತು ಸರ್? ನಾನು ಈಗ ಆಳಿಗೊಂದು ಕಲ್ಲು ಹಾಕೋದು ಬೇರೆ, ಆಳಿಗೊಂದು ಕಲ್ಲು ಹಾಕೋರು ಏನಂತಾರೆ, ಮಾತಾಡ್ಯಾನ ಬಿಟ್ಬಿಡಿ ಗುರು ಅಂತಾರೆ. ಆ ಜಾಗದಲ್ಲಿ ಏನಾರ ಬೇರೆ ದೊಡ್ಡವ್ರು ಇದ್ದಿದ್ರೆ ಅವನೇನು ಕುಡ್ದು ಮಾತಾಡಿದರೆ ಏನು ಬೇಕಾದ್ರೂ ಮಾತಾಡಿಸ್ಬೋದು ಗುರು. ಆ 3 ಜನದ ಮಧ್ಯೆ ಕುಡ್ದು ನೀನು ತಾಕತ್ತಿದ್ರೆ ಭಯ ನೋಡ್ತೀನಿ ಇವ್ರು 3 ಜನಕ್ಕೆ ಅನ್ಬೋದು. ಅದನ್ನು ಮಾತ್ರ ಪ್ರಾಂಪ್ಟ್ ಕಟ್ ಮಾಡ್ಬೋದು, ಇದನ್ನು ನೋಡಿಬೋದಲ್ಲ ಸರ್. ಟೆಕ್ನಿಕಲ್ ಯೋಚನೆ ಮಾಡೋದಲ್ಲ, ಅಷ್ಟು ಮಾತ್ರ ಮಾತಾಡ್ಬೋದು. ಇಲ್ಲಿ ನಾನೇನು ಸೆಲ್ಫಿದು ವೀಡಿಯೋ ಮಾಡಿ ಹಾಕಿಲ್ಲ, ಇಲ್ಲ ಈಗ ಹಿಂಗೆ ಮಾತಾಡ್ತಾ ಇದ್ದೀನಲ್ಲ ಹಿಂಗೇನಾದರೂ ಮಾತಾಡಿ ಹಾಕಿಲ್ಲ. ಕುಡಿದಿರೋದನ್ನ ಮನಸ್ಸಲ್ಲಿರೋದೇ ಸತ್ಯ ಬರ್ಬೋದು ಅಂತ ಸಮರ್ಥನೆ ಮಾಡ್ಕೊಬೋದು, ಅದು ಗೊತ್ತಿಲ್ಲ. ಬಟ್ ನಾವು ಒಳ್ಳೆ ರೀತಿ ಮಾತಾಡೋದಾದರೆ ಕುಡಿದಾಗ ಅವ್ರು 3 ಜನದ ಮಧ್ಯೆ ಟ್ರಿಗರ್ ಮಾಡಿ ಮಾತಾಡ್ಸಿರ್ಬೋದು. ವಾಯ್ಸ್ ನಿಮಗೆ ಅನ್ಸುತ್ತಾ ಸ್ಟಾರ್ಟಿಂಗ್ ಮಾತಾಡಿದ್ದು ಹೆಂಗೈತಿ, ಅದಾದ್ಮೇಲೆ ಪಟ್ ಅಂತ ಬರೋವಂಥ ವರ್ಷನ್ ಸ್ಲೋ ಇದು ನಿಮಗೆ ಎಡಿಟಿಂಗ್ ಅನಿಸ್ತಾ ಇದೆ ನಿಮಗೆ? ಪಕ್ಕ ಮ್ಯೂಟ್ ಮಾಡಿದ್ದಾರೆ ವಾಯ್ಸ್. ಅಂದರೆ ಬೇರೆಯವರು ಸರ್ ನಾನೇ ನಿಮಗೆ ಮಾಡಿ ಒಂದು ಎಡಿಟಿಂಗ್ ಮಾಡಿ ತೋರಿಸ್ತೀನಿ ಸರ್, ಯಾಕಂದ್ರೆ ಅವರೇ ಹೇಳ್ಕೊಟ್ರದ್ದು ನಂಗೆ. ಅವರೇ ಹೇಳ್ಕೊಟ್ರದು. ನಾನೇ ನಿಮಗೆ ಪ್ರಾಂಪ್ಟ್ ಮಾಡ್ತೀನಿ, ಪ್ರಾಂಪ್ಟ್ ಮಾಡಿದ್ದು ಗೊತ್ತೇ ಆಗಲ್ಲ ಸರ್, ಹಂಗೆ ಮಾತಾಡಿಸ್ತೀನಿ. ಅವರೇ ಹೇಳಿದ್ದಾರೆ ಪ್ರತಿಯೊಂದು. ನಾನು ಬೆಳಗ್ಗೆ 9:30 10:30 ಗಂಟೆ ಅವ್ರ ಮನೇಲೆ ಮಲಗಿದ್ದೀನಿ ಅವತ್ತು ರಾತ್ರಿ ಎಲ್ಲ. ಅಂದ್ರೆ ಇವಾಗ ನಿಮ್ಮ ಆಡಿಯೋ ಏನಿದೆ ಅರ್ಧ ನಿಮ್ದಿದೆ, ಅರ್ಧ ಬೇರೆಯವ್ರದ್ದಿದೆ ಅಂತ ನಂದೇ ವಾಯ್ಸ್, ನಂದೇ ವಾಯ್ಸು. ಮತ್ತೆ ಅಡುಗೋಡ ಮೇಲೆ ದೀಪ ಇಡೋದೇನಿಲ್ಲ, ಅದು ನಂದೇ ವಾಯ್ಸು. ಆ್ಯಕ್ಚುಲಿ ನಾನು ಸ್ಟಾರ್ಟಿಂಗ್ ಬಂದಾಗ ಅದು ನಂದಲ್ಲ ಅಂತಲೇ ಅನ್ಕೊಂಡಿದ್ದೆ, ಬಟ್ ನಂದಲ್ಲ ಅಂದದ್ದು ಒಳ್ಳೇದಾಯ್ತು. ಯಾಕೆಂದರೆ ಆಡಿಯೋ ಬಿಟ್ಟವ್ರು ಯಾರು ಅನ್ನೋದು ಗೊತ್ತಾಯಿತು. ಆ ಹಿಂದೆ ಮುಂದೆ ಪುಣ್ಯಾತ್ಮರು ಹೆಂಗೆ ಒಳ್ಳೆಯವರಾಗೋಕ್ಕೆ ಬಕೆಟ್ ಹಿಡಿದವ್ರು ನೋಡಿರ್ಬೋದು ನೀವು. ಒಬ್ರು ಸಾವು ಬಯಸಿ ಹೆಂಗೋ ಬದುಕ್ತೀನಿ ನೀನು ಅಂತ ಇವ್ರು ಅನ್ನೋದು. ಅವ್ರಾದ್ಮೇಲೆ ಲಾಸ್ಟ್ ಎಂಡಲ್ಲಿ ಇವನೊಬ್ಬ ಕ್ಲೂ ಕೊಡೋದು, ಅಂದರೆ ಇವರಿಬ್ಬರು ಸೇಫ್ ಆಗಬೇಕು, ಹೊಡಿಬಾರ್ದು ಜನ ಅಂದ್ಬಿಟ್ಟು ಇವರಿಬ್ರದ್ದು ಹಾಕೊಂಡವ್ರೆ. ಮಧ್ಯ ನನ್ನೆಲ್ಲ ಮಾತಾಡ್ಸಿರೋದು ಪ್ರತಿಯೊಂದು ಇದೆ. ಅವ್ರ ವಾಯ್ಸ್ ಪಕ್ಕ 100% ಮ್ಯೂಟ್ ಆಗಿದೆ. ಇದರಿಂದ ಅವ್ರು ಅನ್ಕೊಂಡವ್ರು ನನ್ನ ಹಾಳು ಮಾಡ್ಬೋದು, ಇದು ಮಾಡ್ಬೋದು ಅಂತ. ಕಲೆನ ಯಾರೂ ಹಾಳು ಮಾಡೋಕ್ಕಾಗಲ್ಲ. ನಾನು ಅವ್ರಿಗೇನು ಚಾಲೆಂಜು ಮಾಡ್ತಾಯಿಲ್ಲ. ನನಗೆ ಅವ್ರಿಗೆ ಇದಿತ್ತು, ಈ ಆಡಿಯೋ ವಿಡಿಯೋ ಕಂಪ್ನಿ ಮಾಡಿ ಇನ್ನೊಬ್ರು ಮನೆ ಹಾಳು ಮಾಡೋ ಬದಲು ಕಲೆಯಲ್ಲಿ ಏನಾದರೂ ಒಂದು ಮಾಡಿ ತೋರಿಸಿ, ಏನಾದರೂ ಬೇರೆದ್ರಲ್ಲಿ ಏನಾರು ಮಾಡಿ ತೋರಿಸಿ. ಈಗ ನಾನು ಮಾಡ್ತಾಯಿದ್ದೀನಿ, ಬೇರೆ ಏನೋ ಮಾಡ್ತಾಯಿದ್ದೀನಿ. ಈ ಕೃಷಿಲಿ ನಾನು ಮಾಡಿ ತೋರಿಸ್ತೀನಿ. ಆರ್ಕೆಸ್ಟ್ರಾದಲ್ಲಿ ನಾನು ಈವೆಂಟ್ಗಳು ಮಾಡಿ ಸಾಕಷ್ಟು ಕಾರ್ಯಕ್ರಮಗಳು ಮಾಡಿ ತೋರಿಸ್ತೀನಿ. ಇಲ್ಲ ಸಿನಿಮಾ ಯಾವುದೋ ಚಿಕ್ಕದೋ ದೊಡ್ಡದೋ ಅಂತಲ್ಲ, 16 ಒಂದು ಮಾಡಿ ತೋರಿಸಿ. ಈ ಆಡಿಯೋ ವಿಡಿಯೋಗಳಿಗೆ ಯಾಕೆ ಈ ತಲೆಡ್ ಕೇಳೋ ಕೆಲಸಗಳು ಮಾಡ್ತೀರಾ? ಗಿಲ್ಟ್ ಕಾಡ್ತಾ ಇದೆಯಾ? ತುಂಬ ಕಾಡ್ತಿದೆ. ದೊಡ್ಡಣ್ಣವ್ರು ಒಂದೇ, ಆ ದೊಡ್ಡಣ್ಣವ್ರು ಹೇಳಿದ ಮೇಲೆ ನಾನೀಗ ಸ್ಟಾರ್ಟ್ ಮಾಡಿರೋ ತನಿಖೆ. ಈಗ ಸಂತ್ರಸ್ತಿ ಏನಿದೆ ಅವ್ರ ಮೇಲೆ ಕೇಸ್ ಆಗಲ್ಲ, ಅವ್ರ ಕೇಸ್ ನಡೀತಾ ಇದೆ, ಅವ್ರ ಮೇಲೆ ಏನೂ ಆಗಲ್ಲ. ಈಗ ಅಲೋಕ್ ಏನಿದ್ದಾನೆ ಅವನ ಮೇಲೆ ಈಗ ತನಿಖೆ. ಇತ್ತೀಚೆಗೂ ಒಂದಷ್ಟು ಬೈಟ್ಗಳು ಕೊಡ್ತಾನೆ ಇದ್ದಾರೆ, ಅವರಿಗೆ ಶಿಕ್ಷೆ ಆಗಬೇಕು ಹಂಗೆ. ಅವರಿಗೆ ಏನಿಲ್ಲ ಸರ್, ನಾನು ಹೇಳೋದು ಒಂದೇ, 24/7 ಕೆಲಸ ಇದ್ಬಿಟ್ರೆ ಏನಾಗೋದಿಲ್ಲ ಸರ್. ಈಗ ನಾನು ನಿಮಗೆ ಎಷ್ಟು ದಿವಸದಿಂದ ಸಿಗ್ತೀನಿ ಅಂದೆ, ಸಿಕ್ಕಿದ್ನೆ. ಕಾರಣ ಊರಲ್ಲಿ ಕೆಲಸಗಳಿದ್ದಾವೆ. ಎಷ್ಟು ಕೆಲಸ ಗೊತ್ತಾ ನಿಮಗೆ? ಅವ್ರ ಮನೆಗೆ ಹೋಗಿ ಒಂದಿಷ್ಟು ಕ್ಯಾಮ್ರಾ ಇಟ್ಕೊಂಡು ನಿಂತ್ಕೊಳ್ಳಿ, ಬೆಳಗಿನ ಸಾಯಂಕಾಲ ತನಕ ಮನೇಲೆ ಕೂತಿರ್ತೀನಿ. ನಿಮ್ಮ ಊರಲ್ಲಿ ಏನಾದರೂ ಪ್ರಶ್ನೆಗಳು ಕೇಳಿದ್ರೆ ನಿಮಗೆ ಹೋದಾಗ? ಹಾಂ ಸರ್ ಕೇಳಿದ್ರು. ಪಾಪ ನಮ್ಮೂರಲ್ಲಿ ಸುಮಾರು ಸಪೋರ್ಟಿವ್ ಇದ್ದಾರೆ. ಬಿಡು ಇದೆಲ್ಲ ಆಗೋದು, ಇಂಡಸ್ಟ್ರಿಲಿ ಕಾಮನ್ನು, ತುಳಿಯೋದೆಲ್ಲ ಕಾಮನ್ನು ಅಂತ ಹೇಳ್ತಾರೆ. ಆದರೂ ನನಗೆ ಮನಸ್ಸಲ್ಲಿ ಜನಗೆ ವಾಸ್ತವ ಏನಂದರೆ ಮಾತಾಡಿದ್ದಾನೆ ಅಂತ ಎಲ್ಲರೂ ಅಲ್ಲ, ಒಂದು 50%.
ನನಗೇನು ಜವಾಬ್ದಾರಿಕೆ ಅವ್ರು ಏನೇ ಇಂಟರ್ವ್ಯೂ ಕೊಟ್ಟರು ನಾನು ನಾಳೆಯಿಂದ ರಿಯಾಕ್ಟ್ ಮಾಡಲ್ಲ. ಅವ್ರು 1000 ನನಗೆ ರೆಕಾರ್ಡ್ ಬಿಡ್ತೀನಿ, ವೀಡಿಯೋ ಬಿಡ್ತೀನಿ ಅಂದರೆ ಅವ್ರದ್ದು ಅದೇ ಕೆಲಸ ಅನ್ನೋದೇ ಜನಕ್ಕೆ ಗೊತ್ತಾಗಿದೆ. ನಾನು ಏನೂ ರೆಕಾರ್ಡ್ ಬಿಡಲ್ಲ, ವೀಡಿಯೋಗಳ್ನೂ ಬಿಡಲ್ಲ. ಅವಳು ಏನಂತ ಕಾಯಿನ್ಬೂತು ಅಂತ ಹೇಳಿದೆ, ಅವಳದು ಮಾತ್ರ ನಾನು ಬಿಡಲ್ಲ. ಯಾರೋ ಬಿಡ್ತೀನಿ ಅಂತ ಮಾತಾಡ್ತಿದ್ದಾರೆ, ಅವ್ರು ನನ್ನ ಕಷ್ಟ ನೋಡೋಕ್ಕಾಗದಲ್ಲ. ಅವ್ರು ಬಿಡ್ಕೊಳ್ಳಿ, ಅದಕ್ಕೂ ನನಗೂ ಸಂಬಂಧ ಇಲ್ಲ ಸರ್, ಅದಕ್ಕೂ ನನಗೂ ಸಂಬಂಧ ಇಲ್ಲ. ನನಗೆ ಯಾಕೆ ನಾನು ನಿಮಗೆ ಸಿಗಲಿಲ್ಲ, ನಾನು ಯಾಕೆ ಡೈಲಿ ಇಂಟರ್ವ್ಯೂ ಕೊಡ್ತೀನಿ, ಯಾರಿಗೂ ಸಿಗ್ತಾ ಇಲ್ಲ ಅನ್ನೋ ಕಾರಣ ನಾನು ಇದಾದಮೇಲೆ ನಮ್ಮ ಅಜ್ಜಿಗೆ ಒಂದು ಹೊಟ್ಟೆ ಒಂಥರ ಒಂದು ಗಂಟಾಗಿದೆ, ಅದೊಂದು ಆಪ್ರೇಷನ್ಗೆ ಒದ್ದಾಡ್ತಾ ಇದ್ದೀನಿ. ಅದು ಕೆಲಸ ಇದೆ, ಊರಲ್ಲಿ ಸೊಸೈಟಿ ಲೋನ್ಗಳ ಕೆಲಸ ಇದೆ. ಒಂದು ರೇಷನ್ ಕಾರ್ಡಲ್ಲಿ OTP ಬಂದರೂ ನಾನೇ ಹೋಗಿ ಅಕ್ಕಿ ತರ್ಬೇಕು ಸರ್, ನಮ್ಮ ಅಜ್ಜಿಗೆ ಒತ್ಕೊಬರೋಕ್ಕಾಗಲ್ಲ ಅಲ್ಲಿಂದ. ಪ್ರತಿಯೊಂದು ಅಷ್ಟು ಜವಾಬ್ದಾರಿಕೆ ಇದೆ. ಊರಲ್ಲಿ ಕುರಿಗಳಿಗೆ ಏನಾರು ಒಂದು ಶೀತ ಆದರೂ ನಾನೇ ಹೋಗಿ ಇಂಜೆಕ್ಷನ್, ಪ್ರತಿಯೊಂದು ಕೆಲಸಗಳಿದ್ದಾವೆ. ಹಂಗಾಗಿ ನಾನು ಯಾರಿಗೂ ಸಿಗ್ತಿಲ್ಲ, ಈ ಕೆಲಸಗಳು ಮಾಡ್ತಾ ಇರ್ತೀನಿ. ಅದ್ರ ಮಧ್ಯೆ ಬೇರೆ ಏನೇನು ಮಾಡಬೇಕು ಮಾಡ್ತಾ ಇರ್ತೀನಿ. ಇವ್ರದ್ದು ಏನು ಕೆಲಸ ಅಂತ ಒಂದು ಸತಿ ಕೇಳ್ಬೋದಲ್ಲ ಸರ್, ಏನು ಕೆಲಸ ಮಾಡ್ತಾಯಿದ್ದೀರಾ ಅಂತ ಕೇಳಿ. ಏನು ಮಾಡ್ತಾರೆ, ಜನ ಹೊಡಿತಾರೆ ಅಂದ್ಬಿಟ್ಟು ಸುಮ್ಮನೆ ಒಂದು ಟ್ರಸ್ಟ್ ಮಾಡ್ಕೊಂಬಿಟ್ಟು ಹೇಳೋಂಗಿಲ್ಲ. ಅದು ಯಾರಿಗೆ ಏನು ಮಾಡಿದ್ದಾರೆ ಅನ್ನೋದು ಗೊತ್ತಿಲ್ಲ. ಹೊಡಿತಾರೆ ಅಂದ್ಬಿಟ್ಟು 2 ತಿಂಗಳ ಮುಂಚೆ ಟ್ರಸ್ಟ್ ಓಪನ್ ಮಾಡಿ ಪ್ಲ್ಯಾನ್ ಮಾಡಿ ಮಾಡೋದಲ್ಲ. ಏನು ಮಾಡಿದ್ದಾರೆ, ನಾನು ಮಾಡಿರೋದು ತೋರಿಸ್ತೀನಿ ಬನ್ನಿ ಸರ್. ಎಷ್ಟು ಜನ ಆಕ್ಸಿಡೆಂಟ್ ಆದ ಮನೆಗೆ 10,000 5,000 ಅಂತಲ್ಲ, ನನ್ನ ಕೈಲಾದಷ್ಟು ನಾನು ಮಾಡಿದ್ದೀನಿ, ಅದು ನಾನು ತೋರಿಸ್ತೀನಿ ಕೆಲವರಿಗೆ. ಇವ್ರು ಏನು ಮಾಡಿದ್ದಾರೆ. ಓಕೆ, ಸೊ ಈಗ ಆಚೆ ಬಂದಮೇಲೆ ಧ್ರುವ ಸರ್ಜಾ ಅವರು ಒಂದು ರಿಯಾಕ್ಟ್ ಮಾಡಿದ್ರು, ನೀವೇನೋ ಒಂದು ಕ್ಷಮೆ ಕೇಳಿದ್ರೆ, ನೀವೇನು ಮಾತಾಡೋ ಅವ್ರು ರಿಯಾಕ್ಟ್ ಮಾಡಿದ್ರು, ಅದಕ್ಕೆ ಒಂದಷ್ಟು ಪಾಸಿಟಿವ್ ರೆಸ್ಪಾನ್ಸ್ಗಳು ಬಂತು. ಡೈರೆಕ್ಟಾಗಿ ಏನಾದರೂ ಭೇಟಿ ಆಗಿದ್ರೆ ಅವ್ರಿಗೆ, ಇಲ್ಲ ಫೋನಲ್ಲಿ ಏನಾದರೂ ಅಲ್ಲೇ ಭೇಟಿ ಆಗೋದಕ್ಕಿಂತ ಈ ಬಿಸಿಲಿ ಏನೇ ಹೋದರೂ ಕೂಡ ಒಂದು ಬೇಜಾರಾಗುತ್ತೆ. ಬಟ್ ನಾವು ಧ್ರುವ ಅಣ್ಣ ಅವ್ರಿಗೆ ಅವ್ರ ಮನೇಲಿ ನೀರು ಕುಡಿದಿದ್ದೀನಿ, ತಪ್ಪಾಗಿದೆ, ಕ್ಷಮೆ ಎಲ್ಲ ಪ್ರತಿಯೊಂದು ಅವ್ರಿಗೆ ಏನು ತಿಳಿಸ್ಬೇಕು ಎಲ್ಲ ತಿಳಿಸಿದ್ದೀನಿ. ಕೆಲವು ಸಾಕ್ಷಿಗಳು ನಮ್ಮ ಹತ್ರ ಇದ್ದಾವೆ. ಅವ್ರವ್ರು ಮೆಸೇಜ್ ಮಾಡ್ಕೊಂಡಿರೋದು, ರಿಪ್ ಮಡೆನೂರು ಮನು ಅಂದಿರೋದು, ನನ್ನ ವಾಯ್ಸ್ ಮ್ಯೂಟ್ ಮಾಡ್ಕೋ, ಫುಲ್ ಆಡಿಯೋ ಬಿಡು ಅಂತ ಹೇಳಿರೋದು, ಪ್ರತಿಯೊಂದು ತನಿಖೆ ಆಗಂಗೆ ಎಲ್ಲರಿಗೂ ಕೊಟ್ಟಿದ್ದೀನಿ. ಇದನ್ನು ಕಂಪ್ಲೇಂಟು ಕೂಡ ಮಾಡ್ತಾಯಿದ್ದೀನಿ ಒಂದು ವಾರದೊಳಗೆ. ಬಟ್ ಸಂತ್ರಸ್ತೆ ಮೇಲೆಲ್ಲ, ಈ ಅಲೋಕ್ ನನ್ನ ಮೇಲೆ ಕೊಡ್ತಾಯಿದ್ದೀನಿ. ಅವನದೇ ಅಲ್ಲ ವಾಯ್ಸ್ ಇರೋದು. ಈಗ ಇವಳ ಮೇಲೆ ನಾವು ಕೊಟ್ಟರೆ ತಗೊಳ್ಳಲ್ಲ ಕಂಪ್ಲೇಂಟ್, ಯಾಕೆ ಕೇಸ್ ನಡೀತಾ ಇರೋದ್ರಿಂದ ಏನೂ ಆಗಲ್ಲ. ಈ ಅಲೋಕ್ ಅನ್ನೋನು ಏನಿದೆ ಅನ್ನೋ ಒಬ್ಬನ ಹೇಳಿದ್ರೆ ಹಿಂದೆ ಇರೋ ಅಂಥವ್ರು ಎಲ್ಲರೂ ಒಳಗೆ ಬರ್ತಾರೆ.